ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸ್ಟ್ರೆಚ್ ಮಾರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೆಚ್ ಮಾರ್ಕ್ ಅನ್ನೋದು ತುಂಬಾನೇ ಕಾಮನ್ ಪ್ರಾಬ್ಲಮ್. ಸೊ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಮುಗಿದ ಮೇಲೆ ಆಫ್ಟರ್ ಡೆಲಿವರಿ ಆಗಿರ್ಬೋದು, ಸ್ಟ್ರೆಚ್ ಮಾರ್ಕ್ ಎಲ್ಲರಿಗೂ ಕಾಣಿಸ್ಕೊಳ್ಳುತ್ತೆ. ಹೊಟ್ಟೆ ಮೇಲೆ ಆಗಿರ್ಬೋದು ಅಥವಾ ತೊಡೆ ಮೇಲೆ ಆಗಿರ್ಬೋದು ಸ್ಟ್ರೆಚ್ ಮಾರ್ಕ್ ಆಗೇ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಏನಕ್ಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕಿನ್ ಸ್ಟ್ರೆಚ್ ಆಗ್ತಾ ಇರುತ್ತೆ. ಸೊ ಹೊಟ್ಟೆ ದೊಡ್ಡದಾಗ್ತಾ ಹೋದಂತೆ ಚರ್ಮ ಇಗ್ಗುತ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಟ್ರೆಚ್ ಮಾರ್ಕ್ ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿ 3-4 ಮಂತ್ಸ್ ಆಗ್ತಿದ್ದಂಗೆನೆ ಸ್ಟ್ರೆಚ್ ಮಾರ್ಕ್ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಸ್ಟ್ರೆಚ್ ಮಾರ್ಕ್ ಆಗೋದೇ ಇಲ್ಲ, ಅದು ತುಂಬಾನೇ ರೇರ್. ಅದು ತುಂಬಾನೇ ಕಡಿಮೆ ಸ್ಟ್ರೆಚ್ ಮಾರ್ಕ್ ಆಗದೆ ಇರೋದು ಕೂಡ. ನನಗೂ ಕೂಡ ಫಸ್ಟ್ ಪ್ರೆಗ್ನೆನ್ಸಿಲೂ ಕೂಡ ಸ್ಟ್ರೆಚ್ ಮಾರ್ಕ್ ಆಗಿರಲಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಸ್ಟ್ರೆಚ್ ಮಾರ್ಕ್ ಆಗಿರಲಿಲ್ಲ. ಇವಾಗ ನೋಡಬೇಕು ಥರ್ಡ್ ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಮಾರ್ಕ್ ಆಗುತ್ತೋ ಇಲ್ವೋ ಅಂತ. ತೂಕ ನಿಧಾನಕ್ಕೆ ಹೆಚ್ಚಾಗ್ತಾ ಹೋದಂತೆ ಸ್ಟ್ರೆಚ್ ಮಾರ್ಕ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಡನ್ ಆಗಿ ತೂಕ ಹೆಚ್ಚಾಯ್ತು ಅಂತಂದ್ರೆ ಸ್ಟ್ರೆಚ್ ಮಾರ್ಕ್ ಬೇಗ ಬಂದ್ಬಿಡುತ್ತೆ. ಸ್ಟ್ರೆಚ್ ಮಾರ್ಕ್ಗೆ ಯಾವುದೇ ಕ್ರೀಮ್ನ ಯೂಸ್ ಮಾಡಿ, ಯಾವುದೇ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿದ್ರು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಮಾರ್ಕ್ ಅನ್ನೋದು ಹೋಗೋದಿಲ್ಲ. ಸೊ ಸುಮ್ಮನೆ ನಾವು ನಮ್ಮ ಸಮಾಧಾನಕ್ಕೋಸ್ಕರ ಕ್ರೀಮ್ಸ್ ಆಗಿರ್ಬೋದು ಅಥವಾ ಹೋಮ್ ರೆಮಿಡೀಸ್ ಆಗಿರ್ಬೋದು ಯೂಸ್ ಮಾಡ್ಬೋದು ಅಷ್ಟೇನೆ. ಬಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟ್ರೆಚ್ ಮಾರ್ಕ್ ಅನ್ನೋದು ಹೋಗೋದಿಲ್ಲ. ಬಟ್ ಕೆಲವೊಂದು ಕ್ರೀಮ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಅಥವಾ ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗಬಹುದೇ ಹೊರತು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟ್ರೆಚ್ ಮಾರ್ಕ್ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಸ್ಟ್ರೆಚ್ ಮಾರ್ಕ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳೋದಾದ್ರೆ, ನೀವು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನೂ ಡೆಲಿವರಿ ಆಗೋವರೆಗೂ ನೀವು ಸ್ನಾನ ಮಾಡಬೇಕಾದ್ರೇನೆ ಆಯಿಲ್ನ ಚೆನ್ನಾಗಿ ಮಸಾಜ್ ಮಾಡಬೇಕು. ಹೊಟ್ಟೆ ಮೇಲೆ ಕ್ಲೀನಾಗಿ ಆಯಿಲ್ನ ಮಸಾಜ್ ಮಾಡಿಬಿಟ್ಟು ನಂತರ ನೀವು ಸ್ನಾನ ಮಾಡೋದ್ರಿಂದ ಅಥವಾ ಸ್ನಾನ ಮುಗಿದ ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಬಿಡೋದ್ರಿಂದ ಸ್ಟ್ರೆಚ್ ಮಾರ್ಕ್ನ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಇದನ್ನ ನೀವು ಡೈಲಿ ಮಾಡಬೇಕಾಗುತ್ತೆ. ಡೆಲಿವರಿ ಆಗೋವರೆಗೂ ನೀವು ಆಯಿಲ್ನ ಅಪ್ಲೈ ಮಾಡ್ತಾ ಬರಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಸ್ಟ್ರೆಚ್ ಮಾರ್ಕ್ನ ಆದಷ್ಟು ನೀವು ಕಡಿಮೆ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇಚ್ಚಿಂಗ್ ಆಗಿರ್ಬೋದು ಅಥವಾ ಡ್ರೈನೆಸ್ ಆಗಿರ್ಬೋದು ತುಂಬಾನೇ ಆಗುತ್ತೆ. ಇಚ್ಚಿಂಗ್ ಇರಿಟೇಷನ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕಾದ್ರೂ ನೀವು ಆಯಿಲ್ ಅಪ್ಲೈ ಮಾಡಬೇಕು. ಸೊ ನಾನು ಫಸ್ಟ್ ಪ್ರೆಗ್ನೆನ್ಸಿನಲ್ಲೇನೆ ಈ ಟಿಪ್ಸ್ ನ ಫಾಲೋ ಮಾಡಿದ್ದೆ. ಫುಲ್ ಆಯಿಲ್ ಮಸಾಜ್ ಮಾಡ್ತಾ ಇದ್ದೆ ಸ್ನಾನ ಮಾಡುವಾಗ. ಸ್ನಾನ ನಂತರನೂ ಕೂಡ ನಾನು ಆಯಿಲ್ನ ಅಪ್ಲೈ ಮಾಡಿ ಬಿಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನನಗೆ ಸ್ಟ್ರೆಚ್ ಮಾರ್ಕ್ ಒಂದು ಸ್ವಲ್ಪನೂ ಕೂಡ ಆಗಿರ್ಲಿಲ್ಲ. ಸೊ ಈಗಲೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಇನ್ನೊಂದು ಬೆಸ್ಟ್ ಹೋಮ್ ರೆಮಿಡಿ ಏನಪ್ಪಾ ಅಂತಂದ್ರೆ, ನೀವು ಆಯಿಲ್ ಅಲ್ಲಿ ನೀವು ಒಂದು ಪ್ಯೂರ್ ಆದಂತಹ ಅಲೋವೆರಾನ ತಗೊಂಡ್ಬಿಟ್ಟು ಅದರಲ್ಲಿ ಜೆಲ್ನ ತೆಗೆದ್ಬಿಟ್ಟು, ನೀವು ಅಲೋವೆರಾನ ತಂದ್ಬಿಟ್ಟು ಅದರಿಂದ ಜೆಲ್ಲನ್ನ ತೆಗೆದ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಅದನ್ನ ಸೋಸ್ಬಿಟ್ಟು ನಂತರ ನೀವು ಅದನ್ನ ಡೈಲಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂಡ ಆದಷ್ಟು ಸ್ಟ್ರೆಚ್ ಮಾರ್ಕನ್ನ ಕಡಿಮೆ ಮಾಡ್ಕೋಬಹುದು. ಸೊ ಆಯಿಲ್ಗಿನ ಬೆಸ್ಟ್ ಹೋಮ್ ರೆಮಿಡಿ ಸ್ಟ್ರೆಚ್ ಮಾರ್ಕ್ಗೆ ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು. ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಕೊಕೊನಟ್ ಆಯಿಲೇ ಬೆಸ್ಟ್ ಸ್ಟ್ರೆಚ್ ಮಾರ್ಕ್ಗೆ. ಸೊ ಏನಕ್ಕಂದ್ರೆ ನನಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಏನಕ್ಕಂದ್ರೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಾನು ಕೊಕೊನಟ್ ಆಯಿಲನ್ನ ಹಚ್ಚಿದ್ರಿಂದಾನೇ ನನಗೆ ಒಂಚೂರು ಕೂಡ ಸ್ಟ್ರೆಚ್ ಮಾರ್ಕ್ ಇಲ್ಲ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋಸ್ನ ಮಾಡ್ತಾ ಇರ್ತೀನಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.